ನಮಸ್ಕಾರ ಎಲ್ಲರಿಗೂ. ನಾಳಿನ ವರಮಹಾಲಕ್ಷ್ಮಿ ಪೂಜೆಗೆ ನಾನು ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತಂದೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲಿಗೆ ನೋಡಿ, ಕಳಶ ಇಡಲಿಕ್ಕೆ ಅಂತಂದೇಳಿ ಮಣೆ ರೆಡಿ ಮಾಡ್ಕೊಂಡಿದ್ದೀನಿ. ತುಪ್ಪದ ಬತ್ತಿ ಹಚ್ಚಲಿಕ್ಕೆ ಹೂಬತ್ತಿ, ಹಾಗೆ ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ, ಸ್ವಲ್ಪ ಹೊಸ ನೋಟಿತ್ತು ಅಂತ ಇಟ್ಟಿದ್ದೀನಿ. ಹಾಗೆ ನಿಂಬೆಹಣ್ಣು ಕಾಯಿನ ತೊಗೊಂಡಿದ್ದೀನಿ. 2 ಕಾಯಿ, ಒಂದು ಕಾಯಿ ದೇವರಿಗೆ ಹೊಡಿಲಿಕ್ಕೆ ಅಂತ, ಒಂದು ಕಾಯಿ ಕಳಸಕ್ಕೆ ಇಡಲಿಕ್ಕೆ ಅಂತಂದೇಳಿ ಬಾಳೆಹಣ್ಣು, ಹಾಗೆ ಧೂಪ ಹಾಕಲಿಕ್ಕೆ ಗಂಟೆ, ಆಮೇಲೆ ಇದು ಭಜನಾ ತಾಳ ಅಂತೀವಲ್ಲ. ನಾನು ಈ ಸಲ ದೊಡ್ಡ ಬಿಂದಿಗೆ ತುಂಬಿಡ್ತಾ ಇಲ್ಲ, ಚಿಕ್ಕದಾಗೆ ಮಾಡ್ತೀನಲ್ಲ ಜಗಲಿ ಮೇಲೆ, ದೇವ್ರ ಕಟ್ಟೆ ಮೇಲೆ. ಅದಕ್ಕೆ ಸಾಕು ತಂಬಿಗೆ ಅಂದ್ಕೊಂಡೇಳಿ ಕೈ ಬಿಟ್ಟಿದ್ದೀನಿ. ನೋಡಿ, ನಾನು ವರಮಹಾಲಕ್ಷ್ಮಿ ಹಾಕ್ತಕ್ಕಂಥ ಇವು ಸರ, ಸೊಂಟದ ಪಟ್ಟಿ ಎಲ್ಲ ನಿಮಗೆ ತೋರಿಸಲೇಬೇಕು ಅನ್ನಿಸ್ತು. ಇದು ನೋಡಿ ಸೊಂಟದ ಪಟ್ಟಿ, ಹಾಗೆ ಇದು ಬೈತಾಲಿ ಬಟ್ಟು, ಇದು ಕಿವಿ ಜುಮ್ಕಿ, ಇದು ಒಂದು ನೆಕ್ಲೆಸ್ಸು, ಹಾಗೆ ಇದು ಒಂದು ಲಾಂಗ್ ಚೈನ್. ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ನಿವಾಳ್ಸಕ್ಕೆ ಬರುತ್ತೆ ಅಂದ್ಕೊಂಡೇಳಿ. ಹಾಗೆ ಬಾಳೆಕಂಬ, 2 ಬಾಳೆಕಂಬ ತರಿಸಿದ್ದೀನಿ. ಚೆಂಡು ಬಾಕ್ಲಿಗೆ ಹಾಕಕ್ಕಂತ ತರಿಸಿದ್ದೀನಿ. ಆಮೇಲೆ 5 ಥರದ ಹಣ್ಣು, ಅಕ್ಕಿ ಹಾಕಿದ್ದೀನಿ, ತೆಗೆದಿಟ್ಕೊಂಡಿದ್ದೀನಿ. ಬಾಳೆದೆಲೆ ಮೇಲೆ ಅಕ್ಕಿ ಹಾಕಿ ಕೂರಿಸ್ತಾರಲ್ಲ ಲಕ್ಷ್ಮಿನ, ಹಾಗೆ ಒಂದು ಸ್ವಲ್ಪ ಅಕ್ಷತೆ ಕಾಳು ಮಾಡ್ಕೊಂಡಿದ್ದೀನಿ. ನಾಳೆ ಇನ್ನೂ ಸ್ವಲ್ಪ ಮಾಡ್ಕೊತೀನಿ, ಇವತ್ತು ತೋರಿಸ್ಲಿಕ್ಕೆ ಅಂತ ಮಾಡಿರೋದು. ಹಾಗೆ ಅಕ್ಕಿ ಒಂದು ಬಟ್ಲು, ಕೊಬ್ಬರಿ ಬಟ್ಲಿಂದ ದೇವಿಗೆ ಉಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದೇವಿಗೆ ಹಾಕಲಿಕ್ಕೆ ಅಂದ್ಕೊಂಡೇಳಿ ಒಂದು ಜಡೆ, ತುಂಬ ಚೆನ್ನಾಗಿದೆ ಈ ಜಡೆ. ಬಿಲ್ಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ. ನೋಡ್ತೀನಿ, ಅದು ಕಟ್ಟೆ ಮೇಲೆ ಮಾಡ್ತೀನಲ್ಲ, ಜಾಗ ಆಗುತ್ತೆಲ್ಲ ನೋಡಿಕೊಂಡು ನಾನು ರೆಡಿ ಮಾಡ್ಕೊತೀನಿ. ಹಾಗೆ ಆ ಬಳೆ, ದೇವಿಗೆ ಹಾಕಲಿಕ್ಕೆ ಅಂತ ಬಳೆ, ಮುತ್ತೈದೆಯರು ಕೊಡೋಕ್ಕಂತ ಬೇರೆ ಬಳೆ ತಗೊಂಬಂದಿದ್ದೀನಿ. ಅದು ಕೇವಲ ಗ್ರೀನ್ ಕಲರ್ ಅಷ್ಟೇ. ಹಾಗೆ ಇದೊಂದು ಸೀರೆನೂ ಈ ಸಲ ನಾನು ಉಡಿಸಲ್ಲ. ಹಾಗೆ ದೇವಿಯ ಮುಂದೆ ಇಟ್ಟು ಮಂಗಳಾರತಿ ಮಾಡಿ, ಅದ್ರ ಮೇಲೇ ಅಕ್ಕಿ ಉಡಕ್ಕಿ ಎಲ್ಲನೂ ಅದ್ರ ಮೇಲೆ ಇಟ್ಬಿಡ್ತೀನಿ. ಕಟ್ಟೆನೂ ಸಾಣ್ದು. ಆಮೇಲೆ ನಮಗೂ ಸ್ವಲ್ಪ ಹೊರಗಡೆ ಎಲ್ಲ ಕರಿತಿರ್ತಾರೆ, ಎಲ್ಲರ ಮನೆಗೂ ಉಡಿ ತುಂಬಿಸ್ಕೊಳ್ಳಿಕ್ಕೆ, ಎಲ್ಲದನ್ನೂ ಮಾಡ್ಕೊತ ಕುಂದ್ರಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ಎಲ್ಲರೂ ಕೊಡಲಿಕ್ಕೆ ಅಂತಂದೇಳಿ ನಿಮಗಿಲ್ಲ 5 ಬ್ಲೌಸ್ ಪೀಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದೆ, ಎತ್ತಿಟ್ಟಿದ್ದೀನಿ ನೋಡಿ. ನಾನು ಇಷ್ಟನ್ನೇ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಹೂವು ಒಂದು ಇಟ್ಟಿಲ್ಲ ನಾನು, ಹೂವು ಮತ್ತು ವೀಳ್ಯದೆಲೆ, ಅದೊಂದು ಮಿಸ್ ಆಗಿದೆ ಇದರಲ್ಲಿ. ಶಾವಂತಿಗೆ ಹೂವು, ಗುಲಾಬಿ ಹೂವು ಎಲ್ಲ ತಂದಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದೇಳಿ. ಗಂಧ, ಕುಂಕುಮ, ಹಾಲು, ಪಂಚಾಮೃತ ಎಲ್ಲವೂ ನಾನು ಬೆಳಗ್ಗೆ ರೆಡಿ ಮಾಡ್ಕೊತೀನಿ. ಬೆಳಗ್ಗೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ. ಇಷ್ಟವಾದ ತಕ್ಷಣ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ. ಮತ್ತೆ ನೆನಪಾರಿದೆ ಅಂದ್ಕೊಂಡೇಳಿ ಎಲ್ಲ ನಾನು ಲೀಸ್ಟ್ ನಿಮಗೆ ತೋರಿಸಿದ್ನಲ್ಲ, ಆ ಲೀಸ್ಟ್ ಇದೆ. ಬಟ್ ನಿಮಗೆ ಸದ್ಯದಲ್ಲಿ ನಾನು ಇಷ್ಟು ತೋರಿಸ್ತಾ ಇದ್ದೀನಿ, ಯಾಕಂದರೆ ಹಾಲು, ತುಪ್ಪ. ಒಂದು ನಿಮಿಷ ಅಂತ ಯಾಕೆ ಹೇಳಿದೆ ಅಂದರೆ, ಇದೊಂದು ಸಮಯ ಮರ್ತ್ಬಿಟ್ಟಿದ್ದೆ ನಿಮಗೆ ತೋರಿಸ್ಲಿಕ್ಕೆ, ಎತ್ತಿಟ್ಟಿದ್ದೆ ಒಳಗಡೆ ನಾನು. ನೋಡಿ, ಈ ಥರ ದೊಡ್ಡ ದೀಪನೂ ಹಚ್ಚಿಬಿಡ್ತೀನಿ ನಾನು. 5 ದೀಪ ಆಗಲಿ 2 ದೀಪ ಆಗಲಿ ಹಚ್ಚಿಬಿಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ನೀವು ಸಹ ಇದೇ ರೀತಿ ತಯಾರಿನ ಇವತ್ತೇ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು.